ನಮಸ್ಕಾರಗಳು. ಈ ದಿನ ಜೂನ್ 6, 2025 ಚೇನಾಬ್ ರೈಲು ಸೇತುವೆ ರೈಲು ಸಂಚಾರಕ್ಕಾಗಿ ತೆರೆಯಲಾಯಿತು. ಇದರ ಉದ್ಘಾಟನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೆರವೇರಿಸಿದರು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಚೇನಾಬ್ ರೈಲು ಸೇತುವೆ ಇದು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಚೇನಾಬ್ ನದಿಯ ಮೇಲೆ ನಿರ್ಮಿಸಲಾದ ರೈಲ್ವೆ ಸೇತುವೆ ಆಗಿದೆ. ನದಿ ಪಾತ್ರದಿಂದ 359 ಮೀಟರ್ ಎತ್ತರವಿರುವ ಈ ಕಮಾನು ಸೇತುವೆಯು ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಮತ್ತು ಕಮಾನು ಸೇತುವೆಯಾಗಿದೆ. ಇದು ಜಮ್ಮು ಬಾರಾಮುಲ್ಲಾ ಮಾರ್ಗದಲ್ಲಿ ಕೌರಿ ಮತ್ತು ಬಕ್ಕಲ್ ನಡುವೆ ಇದೆ. ಈ ಸೇತುವೆಯನ್ನು 14.86 ಬಿಲಿಯನ್ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 180 ಮಿಲಿಯನ್ US$ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಯೋಜನೆಯನ್ನ ಭಾರತೀಯ ರೈಲ್ವೆ ಕೊಂಕಣ್ ರೈಲ್ವೆ ನಿಗಮವು ನೋಡಿಕೊಳ್ಳುತ್ತಿತ್ತು. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ KRCL ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆಯಾದ ಚೇನಾಬ್ ಸೇತುವೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿತು. 359 ಮೀಟರ್ ಎತ್ತರದಲ್ಲಿರುವ ಈ ಹೆಗ್ಗುರುತು ಮೂಲ ಸೌಕರ್ಯವು ಸಂಕೀರ್ಣ ಎಂಜಿನಿಯರಿಂಗ್ ಯೋಜನೆಗಳನ್ನ ನಿರ್ವಹಿಸುವಲ್ಲಿ ಭಾರತದ ಸಾಮರ್ಥ್ಯವನ್ನ ತೋರಿಸುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಲ್ಲಿ ಸಂಪರ್ಕ ಮತ್ತು ಸಾಮಾಜಿಕ ಆರ್ಥಿಕ ಬೆಳವಣಿಗೆಯನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಸೇತುವೆಯನ್ನ ಸಂಪೂರ್ಣವಾಗಿ ಆಗಸ್ಟ್ 2022ರಲ್ಲಿ ಉದ್ಘಾಟನೆ ಮಾಡಲಾಯಿತು. ಮೊದಲ ಪ್ರಾಯೋಗಿಕ ಓಟಗಳನ್ನ ಜೂನ್ 2024ರಲ್ಲಿ ನಡೆಸಲಾಯಿತು. ಈ ದಿನ ಜೂನ್ 6, 2025ರಂದು ರೈಲು ಸಂಚಾರಕ್ಕಾಗಿ ತೆರೆಯಲು ಉದ್ಘಾಟನೆಯನ್ನ ಮಾಡಲಾಯಿತು. ಈ ಉದ್ಘಾಟನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು.